ನಮ್ಮ ಅವ್ವನ ಸ್ಥಾನನ ತುಂಬಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಮ್ಮಮ್ಮ. ಏನ್ಲ ಕೊನೆ ಗಂಟ ಹಿಂಗೆ ಮಾತಾಡ್ದೆ ಇದ್ಬಿಡೋಣ ಅಂತ ಅನ್ಕೊಂಡ್ಬಿಟ್ಟಿದ್ಯೋ ಹೆಂಗೆ? ಗೊತ್ತಿದ್ದು ಕೇಳ್ಬೇಡ, ಸುಮ್ಕೆ ವಿಚಾರನ ಇಲ್ಲಿಗೆ ಬಿಟ್ಬಿಡು. ನಮ್ಮ ಅವ್ವನೇ ಹುಟ್ಟು ಬರ್ಬೇಕು, ಅದೇ ನನ್ನ ಆಸೆ. ಗೆಪ್ತಿಗಿರ್ಲಿ ಆಯ್ತೆ. ನೋಡ್ಲಾ, ಇಂಥದೇ ಮಗ ಕೊಡುವಂತ ದ್ಯಾವ್ರ ಹತ್ರ ಬೇಡ್ಕ. ಆದ್ರೆ ಅದೇ ಮಗ ಹುಡ್ತದೆ ಅಂತ ಆಸೆ ಇಟ್ಕೋಬೇಡ. ಆಮ್ಯಾಕೆ ಶಾನೆ ನೋವಾಯ್ತದೆ. ಅದಕ್ಕೆ ಹೆಣ್ಣೋ ಗಂಡೋ ಯಾವ ತೊಂದ್ರೆನೂ ಇಲ್ದೆ ಹೆರಿಗೆ ಆಗ್ಲಿ ಅಂತ ಬೇಡ್ಕೋ. ಅದೆಲ್ಲ ನನಗ್ ಗೊತ್ತಿಲ್ಲ ಅಮ್ಮಮ್ಮ, ನನಗ್ ಮಾತ್ರ ಹೆಣ್ಮಗನೇ ಬೇಕು. ಅಲ್ಲ ಕಣ್ಲಾ, ಹೆಣ್ಣು ಮಗನೇ ಬೇಕು ಅಂತ ಈಟೊಂದು ಅಧಿಕಾರದಿಂದ ಕೇಳೋನು ಅವಳು ತಾವ ಹೋಗಿ ಒತ್ತಿಗೆ ಸರಿಯಾಗಿ ತಿಂದಿಯಾ, ಟಾನಿಕ್ಕು ಮಾತ್ರೆ ತಗೊಂಡಿಯಾ ಅಂತ ಕೇಳ್ಬೇಕು ತಾನೆ. ಆಮ್ಯಾಕೆ ಅವಳು ಇಷ್ಟ ಕಷ್ಟನೆಲ್ಲ ತಿಳ್ಕೊಂಡು ಈಡೇರಿಸಿದ ತಾನೆ ಅವಳು ಸಂತೋಷವಾಗಿರೋದು, ಹುಟ್ಟೋ ಮಗನು ಸಂದಾಕಿರೋದು. ಅಮ್ಮಮ್ಮ, ನನ್ ಪರವಾಗಿ ನೀನೇ ಕೇಳ್ಬಿಡು. ಹಂಗೇನಾದ್ರು ಅವಳಿಗೆ ಏನಾದ್ರು ತಿನ್ಲೇಬೇಕು ಅಂತ ಆಸೆ ಇದ್ರೆ ಅದ್ ಏಟೆ ಕಷ್ಟ ಆದ್ರೂ ನಾನು ತಂದ್ಕೊಡ್ತೀನಿ. ಮಾತ್ರೆ ಔಷಧಿ ಏನಾದ್ರು ಬೇಕಾದ್ರೆ ಹೇಳು. ಆಯ್ತು ಬಿಡು ಮೊಮ್ಮಗ್ನೆ, ಹೇಳ್ತೀನಿ. ಆಮ್ಯಾಕೆ ನಾನು ಇದನ್ನೆಲ್ಲ ಅವಳು ಹೊಟ್ಟೆಲಿರೋ ಮಗಿಗೋಸ್ಕರ ಮಾಡ್ತಾ ಇರೋದು ಆಟಯ್ಯ. ನೀನು ತಿಳ್ಕೊಂಬಿಡು, ಅವಳಿಗೂ ಹೇಳ್ಬಿಡು, ಸರಿಯೇ? ಬರ್ತೀನಿ. ಎಂಡ್ರ ಮೇಲೆ ಕೋಪ ಇದ್ರು ಮಗಿ ಮೇಲೆ ಪ್ರಾಣನೇ ಮಡ್ಕೊಂಡವನೆ. ಆ ಬರೋ ಮಗ ಇವ್ರನ್ ಮಾತ್ರ ಅಲ್ಲ, ಈ ತಾಯಿ ಮಗನ್ನ ಒಂದು ಮಾಡ್ಬಿಟ್ರೆ ಸಾಕು. ಯಾವ್ರೆ ನನ್ನಿಂದಾಗಿ ಅತ್ತೆನೂ ಧರ್ಮ ಸಂಕಟಕ್ಕೆ ಸಿಕ್ಕಾಕೊಳಂಗಾಯ್ತಲ್ಲ. ಏಟ್ ಕಿತ ಫೋನ್ ಮಾಡಿದ್ರು ಫೋನೇ ತೆಗಿತಾ ಇಲ್ಲ ಇವಳು. ಅವ್ವ, ನೀನೇನೋ ಫೋನ್ ಎತ್ತುತ್ತಾ ಇಲ್ಲ ಅಂತ ಹೇಳ್ತಿದ್ಯಾ, ಆದ್ರೆ ಅಲ್ಲಿ ಅಕ್ಕನ ಪರಿಸ್ಥಿತಿ ಏನಾಗಿದ್ಯೋ ಯಾರಿಗ್ ಗೊತ್ತು. ಮೋನ ಅಮ್ಮೋರ್ ಬೇರೆ ವಾಪ್ದಲ್ಲಿ ಹೋಗ್ಬಿಟ್ಟು ಅಟ್ಟಿಲಿ ಎಲ್ಲ ಹೇಳ್ತೀನಿ ಅಂತ ಹೊಂಟೋದ್ರು. ಹೋದವ್ರಲ್ಲಿ ಏನ್ ಮಾಡಿದ್ರು ಏನ್ ಹೇಳಿದ್ರು ಒಂದು ಗೊತ್ತಾಯ್ತಾ ಇಲ್ವಲ್ಲ. ಏನಯ್ಯ ಮಾಡೋದು? ನನ್ ಕೇಳಿದ್ರೆ ನಾನು ಇವನು ಅಂತ ಹೇಳಿ ರತ್ನ, ನನಗೂ ತಲೆ ಓಡ್ತಾ ಇಲ್ಲ. ಈಟೆಲ್ಲ ಆದ್ಮೇಕು ಆಸ್ಪತ್ರೆಯಿಂದ ಸೀದಾ ಅಟ್ಟಿಗೆ ಯಾಕೆ ಬಂದ್ರಿ? ಆ ಅಟ್ಟಿಗೆ ಹೋಗಿ ಅಲ್ಲಿ ಏನ್ ಆದದು ಅಂತ ನೋಡ್ಬೇಕಾಗಿತ್ತಲ್ವೇ? ಅದು ಬಿಟ್ಟು ಇಲ್ಲಿಗೆ ಬಂದು ಎದೆ ಬಡ್ಕಂಡ್ರೆ ಏನಾಗ್ತದೆ? ಅಕ್ಕ ಫೋನ್ ಎತ್ತುತ್ತಾ ಇಲ್ಲ ಅಂದ್ರೆ ಅಲ್ಲೇನೋ ದೊಡ್ಡದಾಗೆ ಅನಾಹುತ ಆಗಿರ್ತದೆ ಅನಿಸ್ತದೆ. ವಿದ್ಯಕ್ಕ, ವಿದ್ಯಕ್ಕ, ಹೊಟ್ಟೆಲಿರೋ ಮಗ ಸಂದಾಗದೆ ಅಂತ ಹೇಳಿದ್ರಲ್ವೇ, ಅದಕ್ಕೆ ಖುಷಿಗೆ ಕೇಸರಿ ಬಾತ್ ಮಾಡ್ಕೊಂಡ್ ಬಂದಿವ್ನಿ. ಕುತ್ಕೋ, ತಿನ್ನಿಸ್ತೀನಿ. ಏನಾಯ್ತು ವಿದ್ಯಕ್ಕ? ಏನಿಲ್ಲ ಬಿಡು ಚಂಪ. ವಿದ್ಯಕ್ಕ, ಯಾಕೆ ಅಳ್ತಿದ್ದಿ? ವಿದ್ಯಕ್ಕ, ಮಗು ಬೆಳವಣಿಗೆ ಸಂದಾಗದೆ, ಏನು ತೊಂದ್ರೆ ಇಲ್ಲ ಅನ್ಮೇಕೆ ನೀನ್ ಸಂತೋಷವಾಗಿರ್ಬೇಕು. ಯಾಕಕ್ಕ ಹಿಂಗ ಅಳ್ತಿದ್ದಿ? ದಯವಿಟ್ಟು ಏನಾಯ್ತಂತ ಹೇಳು. ಚಂಪಾ, ನೀನು ಮತ್ತೆ ಅಟ್ಟಿಯವ್ರೆಲ್ರು ಅನ್ಕೊಂಡಂಗೆ ನಾನು ಬಸ್ರಿ ಅಲ್ಲ.
ನನ್ನ ಹೊಟ್ಟೆಲಿ ಯಾವ ಮಗನು ಬೆಳೀತಿಲ್ಲ. ಏನ್ ಹೇಳ್ತಾ ಇದ್ಯಾ ವಿದ್ಯಕ್ಕ? ಚಂಪಾ, ಅದು ಈಗ ನಾನೊಂದ್ ವಿಷಯ ಹೇಳ್ತೀನಿ, ಗಾಬರಿ ಆಗ್ಬೇಡ. ತಿಟ್ಟುವಾಗ್ಲೂ ನಿನ್ ಬಸುರಿ ಅಲ್ಲ ಕಣವ. ಒಂದು ಕ್ಷಣಕ್ಕಾದ್ರೂ ನಿನ್ನ ನಂಬಿರೋ ಕುಟುಂಬಕ್ಕೆ ನೀನ್ ಮೋಸ ಮಾಡ್ತಿದ್ಯಾ ಅಂತ ನಿಂಗೆ ಅನ್ಸ್ಲೇ ಇಲ್ವೇ? ಈ ವಿಷಯ ನನಗೆ ಗೊತ್ತಾಗಿದ್ದು ಆಗ್ಲೇ ಚಂಪ. ಅಮ್ಮಮ್ಮನ ಪರಿಸ್ಥಿತಿ ನೋಡಿ ಅತ್ತೆ ಆ ಸತ್ಯನ ಮುಚ್ಚಿಟ್ಟವ್ರೆ. ಸುಳ್ಳು ಮುಳ್ಳೆ ಆದ್ರುವೆ ಕೆಲವೊಂದ್ಕಿಂತ ಸುಳ್ಳೆ ಸತ್ಯನ ಕಾಯ್ತದೆ, ಒಳ್ಳೇದ್ನು ಮಾಡ್ತದೆ ಅನ್ನೋ ಮಾತ್ ನಂಗೆ ದೊಡ್ಡತ್ತೆ ಹೇಳಿರೋ ಸುಳ್ಳಿಂದ ಈಗ ಒಳ್ಳೇದೇ ಆಗದೆ, ಮುಂದೆನೂ ಅದ್ರಿಂದ ಒಳ್ಳೇದೇ ಆಯ್ತದೆ ಅಂತ ಅನ್ಸ್ತದೆ. ನಮ್ ಗೌಡ್ರು ಅವ್ರ ಅಮ್ಮನೆ ನನ್ನ ಹೊಟ್ಟೆಲಿ ಬಿಡ್ತಾರೆ ಅಂತ ಅನ್ಕೊಂಡಾರೆ ಚಂಪ. ಮಾವಯ್ಯನು ಅದೇ ಆಸೆ ಮಾಡಿಕೊಂಡವ್ರೆ. ಇನ್ನು ಅಮ್ಮಮ್ಮ ನನ್ನ ಹೊಟ್ಟೆಲಿ ಹುಟ್ಟೋ ಮಗನ ನೋಡದೆ ದೊಡ್ಡ ಆಸೆ ಅಂತ ಹೇಳವ್ರೆ. ನನ್ನಿಂದ ಮೋಸ ಆಯ್ತೈತೆ ಅಂತ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಚಪ್ಪ. ಮುಚ್ಚಿಟ್ಟಿರೋ ಒಂದ್ ಸತ್ಯದಿಂದ ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದ್ ನಿಲ್ಸದೆ. ನೋಡು ವಿದ್ಯಕ್ಕ, ಮುಂದೇನಾಯ್ತದೋ ಯಾರಿಗೂ ಗೊತ್ತಿಲ್ಲ. ಅದೇನಾಗದೋ ಆಗ್ಲಿ, ನೀನ್ ಸುಮ್ಕಿದ್ಬಿಡು. ಚಂಪಾ, ಏನು 7 ದಿನ ಅಂತ ಸುಮ್ಕೆ ಇರ್ಲಿ ಚಂಪಾ. ಅದೇಟ್ ದಿವ್ಸ ಆಯ್ತದೋ ಅಲ್ಲಿ ಗಂಟ ಮುಚ್ಚಿಡೋಣ. ಅದ್ಯಾವ್ರೆ ಏನೋ ಒಂದ್ ದಾರಿ ತೋರಿಸ್ತಾನೆ. ನೀನ್ ಸುಮ್ಕಿದ್ಬಿಡು ವಿದ್ಯಕ್ಕ. ವಿದ್ಯಕ್ಕ, ನಿಮ್ಮ ಅವ್ವ ಫೋನ್ ಮಾಡ್ತಾವ್ರೆ. ಇದಕ್ಕೆಲ್ಲ ಕಾರಣ ಅವ್ರೆ. ಈಗ ದೊಡ್ಡ ಅಗ್ನಿ ಪರೀಕ್ಷೆ ಒಡ್ಬಿಟ್ಟು ಈಗ ಫೋನ್ ಮಾಡ್ತವ್ರೆ. ನಾನ್ ಫೋನ್ ಎತ್ತಿಲ್ಲ ಅಂತವ ನಿನಗ್ ಫೋನ್ ಮಾಡವ್ರೆ. ನೀನ್ ಎತ್ಬೇಡ ಚಂಪಾ. ವಿದ್ಯಕ್ಕ, ನೀನ್ ಹಿಂಗ್ ಕೋಪ ಮಾಡ್ಕೊಂಡ್ರೆ ಹೆಂಗ್ ಹೇಳು? ಅಲ್ಲ ಅವರು ಸ್ಯಾನೆ ಭಯ ಪಟ್ಟಿರ್ತಾರಲ್ವೇ. ನೀನ್ ಸುಮ್ಕಿರು, ನಾನ್ ಮಾತಾಡ್ತೀನಿ. ಯೋಳಿ ಅವ್ವ. ಚಂಪಾ, ವಿದ್ಯಂಗೆ ಏಟ್ಕಿತ ಫೋನ್ ಮಾಡಿದ್ರು ಅವಳು ಫೋನೇ ತೆಗಿತಾ ಇಲ್ಲ. ಸ್ಯಾನೆ ದಿಗ್ಲಾಯ್ತು, ಅದಕ್ಕೆ ನಿಂಗ್ ಮಾಡ್ದೆ. ಅವ್ವ, ನೀವೇನು ಆತಂಕ ಪಡ್ಬೇಡಿ. ಸತ್ಯ ಏನು ಅಂತವ ವಿದ್ಯಕ್ಕ ಈಗ ತಾನೇ ನಂಗೆ ಹೇಳಿದ್ರು. ನೀವ್ ತಿಳ್ಕೊಂಡಿರಂಗೆ ದೊಡ್ಡತ್ತೆ ಮನೆಗ್ ಬಂದು ವಿಷಯ ಏನು ಹೇಳಿಲ್ಲ. ಇಲ್ಲಿ ಅಂತದ್ ಏನು ಆಗಿಲ್ಲ. ನೀವು ಧೈರ್ಯವಾಗಿರಿ. ನಿನ್ ಮಾತ್ ಕೇಳಿ ಓದ್ ಜೀವ ಬಂದಂಗಾಯ್ತು ಚಂಪಾ ನಂಗೆ. ಅವ್ವ, ದೊಡ್ಡತ್ತೆನುವೆ ಅಟ್ಟಿ ಅವ್ರ ಸಂತೋಷನೇ ಮುಖ್ಯ ಅಂತ ಸತ್ಯ ಹೇಳಿಲ್ಲ ಅನ್ಸ್ತದೆ. ಅದ್ಯಾವತ್ ಗೊತ್ತಾಯ್ತದೋ ಗೊತ್ತಾಗ್ಲಿ ಅಂತವ ನೀವ್ ಹೇಳಿರೋ ಸುಳ್ಳೆ ಸತ್ಯ ಅಂತವ ಹೇಳಿದ್ರು ಅನ್ಸುತ್ತೆ. ಅಲ್ಲಿ ಏನಾಯ್ತು ಏನು ಅಂತ ಗೊತ್ತಾಗ್ದೆ ನಾವೆಲ್ರೂ ಗಾಬರಿಲಿದ್ದೋ. ಈಗ ನಿನ್ ಮಾತ್ ಕೇಳಿ ವಸಿ ಸಮಾಧಾನ ಆಯ್ತು ಕಣವ. ಯಾಕವ ಸಮಾಧಾನ ಮಾಡ್ತಿದ್ದಿ? ನೀನ್ ಹೇಳಿರೋ ಸುಳ್ಳು ಇನ್ನು 7 ದಿನ ಅಂತ ಮುಚ್ಚಿಡಕ್ಕಾದತ್ ಹೇಳು? ನೀನ್ ಸುಳ್ಳು ಹೇಳಿ ನನ್ನ ಪಾಪದ ಕೋಪದಲ್ಲಿ ಬೇಯಾಗಿ ಮಾಡ್ಬಿಟ್ಟಲ್ಲವ. ಅವತ್ ನಿನ್ನ ಕಾಪಾಡಕ್ಕೆ ನನ್ಗ ಅದ್ ಪುಟ್ಟು ಬೇರೆ. ಸಾಕ್, ಸುಮ್ಕೆ ಇಟ್ಬಿಡವ ನೀನು. ಒಂದ್ ವೇಳೆ ನನ್ ಗಂಡ ನನ್ನನ್ನ ಕತ್ತರಿಸಾಕಿದ್ರೆ ನೆಮ್ಮದಿಯಾಗಿ ಪ್ರಾಣ ಬಿಟ್ಬಿಡ್ತಿದ್ದೆ. ಈಗ ಬದುಕಿದ್ರು ದಿನ ಸಾಯಂಗ್ ಮಾಡ್ಬಿಟ್ಟಲ್ಲ. ಇದ್ರ ಪರಿಣಾಮ ಏನಾಯ್ತದೆ ಅಂತ ನಿಮಗ್ ಗೊತ್ತೇನವ? ಏನಾಯ್ತದೆ ಅಂತ ನೀವ್ ಯೋಚನೆ ಮಾಡಿದ್ರೆ ಇಂಥ ಕೆಲ್ಸ ಮಾಡ್ತಿರ್ಲಿಲ್ಲ. ನೀನ್ ಮಾಡಿರೋ ಕೆಲ್ಸಕ್ಕೆ ನನಗ್ ನಿನ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಸುಮ್ಕೆ ಫೋನ್ ಮಾಡ್ಕೊ. ವಿದ್ಯಾ, ವಿದ್ಯಕ್ಕ, ಅವ್ರು ಯಾವ್ದೋ ಒಂದ್ ವಿಷಯನ ಮರೆ ಮಾಚಕ್ ಹಂಗ ಹೇಳಿದಾರೆ. ಅದ್ ಬಿಟ್ಟು ಬೇಕು ಅಂತ ಹಿಂಗೆಲ್ಲ ಮಾಡ್ತಾರ ಯೋಳು?
ಚಂಪಾ ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ದೆ ಮಾಡಿದ್ರು. ಆದ್ರೆ ಈ ವಿಷಯ ಮಾವಯ್ಯ ಗೌಡ್ರಿಗೆ ಗೊತ್ತಾದ್ರೆ ಅವ್ರಿಗೆ ನಾನು ಹೆಂಗ್ ಚಂಪಾ ಮುಖ ತೋರಿಸ್ಲಿ? ಇದ್ಯಾ ಲೇ ಇದ್ಯಾ? ಯಾಕೆ ಏನಾಯ್ತು? ಏನೂ ಇಲ್ಲ ಅಮ್ಮಮ್ಮ. ನೀನು ಬಸ್ರಿ ಹೆಂಗ್ಸು, ಹಿಂಗ್ ಮಕ ಗಂಟಾಕೊಂಡಿದ್ರೆ ಹೆಂಗ್ ಹೇಳು? ಸ್ವಲ್ಪ ನಗ್ತಾ ನಗ್ತಾ ಇರೋ. ಯಾಕೆ ಯಾರೇನಾದ್ರೂ ಬೈದ್ರಾ? ಹಂಗೇನಾದ್ರೂ ಇದ್ರೆ ಹೇಳು, ಅವ್ರ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಯ್ಯೋ ಹಂಗೇನೂ ಇಲ್ಲ ಅಮ್ಮಮ್ಮ. ಸರಿ, ಹಂಗಾರೆ ನಾನೊಂದು ಖುಷಿ ಪಡೋ ವಿಚಾರ ಹೇಳ್ತೀನಿ, ಕೇಳು. ಅದೇನು ಹೇಳಿ ಅಮ್ಮಮ್ಮ. ನಿನ್ ಗಂಡ ನನ್ ತಾವ ಬಂದು, ಅಮ್ಮಮ್ಮ ಡಾಕ್ಟ್ರು ಏನಂದ್ರು, ಮಗ ಸಂದಾಗಿದ್ದದ, ಹೆಣ್ಣೋ ಗಂಡು ಅಂತ ಕೇಳ್ದ. ಅದಕ್ ನಾನು, ಅಯ್ಯೋ ದಡ್ ನನ್ ಮಗನೇ, ಯಾವ ಡಾಕ್ಟ್ರು ಹಂಗ ಹೇಳಾಕಿಲ್ಲ, ಹೊಟ್ಟೆಲಿರೋ ಮಗು ಬೋ ಸಂದಾಕ್ ಬೆಳಿತಾ ಐತೆ, ನೀನೇನು ಚಿಂತೆ ಮಾಡ್ಬಾರ್ಕಂಡ್ಲಾ ಅಂತ ಅಂದೆ. ಈಗ ನಾವ್ ಹೇಳಿರೋ ಸುಳ್ಳಿಗೆ ನಿಮ್ ಕೈಯಲ್ಲೇ ಶೃಂಗಾರ ಮಾಡ್ಸೋ ಪರಿಸ್ಥಿತಿ ಬಂದ್ಬಿಟ್ಟದಲ್ಲ ಅಮ್ಮಮ್ಮ. ಈಗ ನಾನು ಏನ್ ಮಾಡ್ಲಿ? ಯಾಕೆ ಖುಷಿ ವಿಚಾರ ಹೇಳ್ತಾ ಇದ್ರು ಮುಖ ಸಪ್ಪ ಮಾಡ್ಕೊತಾ ಇದೀಯಾ? ಓಹೋ, ಆ ಕಳ್ಳನ್ ಮಗ ಬಂದು ನಿನ್ ತಾವ ಕೇಳಲಿಲ್ಲ ಅಂತ ಬ್ಯಾಸರ ಮಾಡ್ಕೊಂಡಿದೀಯೇ? ಅದು ಹಂಗಲ್ಲ ಅಮ್ಮಮ್ಮ. ಬಾ ಇಲ್ಲಿ ಕೂತ್ಕೋ. ಅಮ್ಮಮ್ಮ ಅದು ಬಾರ ಇಲ್ಲಿ ಕೂತ್ಕೋ ಬಾ. ನೋಡು, ನಿನ್ ನೋವು ಏನು ಅಂತ ನಂಗೆ ಅರ್ಥ ಆಯ್ತದೆ, ಮನ್ಸಿಗೆ ನೋವು ಮಾಡ್ಕೋಬೇಡ. ನನ್ ಮೊಮ್ಮಗ ತನ್ನ ಎದೆಯೊಳಗೆ ನಿನ್ ಬಗ್ಗೆ ಬೋ ಪ್ರೀತಿ ಮಾಡ್ಕೊಂಡವನೆ, ಆದ್ರೆ ಮ್ಯಾಲ ಮಾತ್ರವ ಕೋಪ ಇರುವಂಗೆ ನಾಟಕ ಮಾಡ್ತಾವನೆ ಮಳ್ಳ. ಆದ್ರೆ ನಿನ್ ಹೊಟ್ಟೆಲಿರೋ ಮಗು ಮ್ಯಾಗೆ ಅವನ್ಗೆ ಅದೇಟ್ ಪ್ರೀತಿ ಇದ್ದಿತ್ತು ಅಂತ ಅವನ್ ಬಾಯಿಂದ ಅವನಿಗೆ ಹೇಳಕ್ ಆಯ್ತಾ ಇಲ್ಲ. ಅಯ್ಯೋ ದೇವ್ರೆ, ಇದೆಲ್ಲ ಸುಳ್ಳು ಅಂತವ ನಿಮಗ್ ಹೆಂಗ ಅರ್ಥ ಮಾಡಿಸ್ಲಿ ನಾನು? ಓ, ನಿನ್ ಮುಂದೆ ಅವನದನ್ನ ತೋರಿಸ್ಕತಾ ಇಲ್ಲ ಅಂತ ಯೋಚನೆ ಮಾಡ್ತಿದೀಯಾ? ಹೆರಿಗೆ ಒಂದಾಗ್ಲಿ, ಆಮ್ಯಾಕ್ ನೋಡು, ನೀನ್ ಬ್ಯಾಡ ಬ್ಯಾಡ ಅಂದ್ರು ನಿನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತಾನೆ. ಆಮ್ಯಾಕೆ ಅಮ್ಮಮ್ಮ ನೀನೇನಾದ್ರೂ ವಂಶೋದ್ಧಾರಕ ಹುಟ್ಲಿ ಅಂತ ಅರಕೆ ಪರಕೆ ಕಟ್ಕೊಂಡ್ರೆ ನಾನ್ ಮಾತ್ರ ಸುಮ್ಕಿರಾಕಿಲ್ಲ ಅಂತ ನನಗೆ ಧಮ್ಕಿ ಹಾಕ್ಬಿಟ್ಟ. ಇದ್ಯಾಕೆ ಹಿಂಗ್ ಕುತ್ಕೊಂಡ್ಬಿಟ್ಟೆ? ಯಾಕಂಗ ಹೇಳ್ದ ಅಂತ ಕೇಳಕ್ಕಿಲ್ವೇ? ಯಾಕಮ್ಮಮ್ಮ? ಯಾಕಂದ್ರೆ ಅವನಿಗೆ ಹೆಣ್ಣು ಮಗ ಬೇಕಂತೆ ಕಣೆ. ಅವನು ತನ್ನ ಅವ್ವಾನೇ ನಿನ್ ಹೊಟ್ಟೆಯಲ್ಲಿ ಹುಡ್ತಾಳೆ ಅಂತ ಬೋ ಆಸೆ ಮಾಡ್ಕೊಂಡವನೇ. ಅದಕ್ಕೆ ನೀನು ಡಾಕ್ಟರ್ ಹೇಳ್ದಂಗೆ ಸಮಯಕ್ಕೆ ಸರಿಯಾಗಿ ಔಷಧಿ ಮಾತ್ರೆ ತಗೋಬೇಕಂತೆ. ಅದಕ್ಕೆ ಇದ್ನೆಲ್ಲ ಹೇಳ್ಬಿಡವ ಅಂತ ನನ್ ಕೈಲಿ ಹೇಳ್ಕಳ್ಸೋನಿ. ಅವನ ಆಸೆ ಪಟ್ಟಂಗೆ ನೀನೇನಾರ ಒಂದ್ ಹೆಣ್ಣು ಮಗುನ ಎತ್ ಕೊಟ್ಬಿಟ್ಟೆ ಅಂತ, ಆಗ ನಿನ್ ತಪ್ಪನ್ನೆಲ್ಲ ಕ್ಷಮಿಸ್ಬಿಟ್ಟು ನಿನ್ ತಾವ ಮತ್ತೆ ಮೊದ್ಲಿನಂಗೆ ಇದ್ಬಿಡ್ತಾನೆ. ನಮ್ ಗೌಡ್ರು ಕಟ್ಕತಾ ಇರೋದು ಗಾಳಿ ಗೋಪುರ, ಅದಕ್ಕೆ ನೆಲೆನೂ ಇಲ್ಲ ಬಲನೂ ಇಲ್ಲ ಅಂತ ಹೆಂಗ ಅರ್ಥ ಮಾಡಿಸ್ಲಿ? ಏನೇ ಹುಟ್ಟೋ ಮಗು ಹೆಣ್ಣೋ ಗಂಡೋ ನನ್ಗೇನ್ ಗೊತ್ತು ಅಂತ ಭಯ ಆಯ್ತಿದೆಯೇ? ನೋಡು, ನೀನು ನಮ್ಮ ವಂಶದ ಕುಡಿನ ಎತ್ತು ಕೊಡೋಳು ಅಂದ್ಮ್ಯಾಕೆ ನೀನು ನಮ್ಮನೆ ನಂದಾದೀಪ ಕಣೆ.
ಆದ್ರೆ ಈಗ ಆ ದೀಪ ಗಾಳಿಗೆ ಅಲ್ಲಾಡ್ತಿದೆ. ಆದ್ರೆ ಅದು ಆರ್ದೆ ಸಂದಾಗಿ ಬೆಳಗ್ಬೇಕನ್ನೋದೇ ನನ್ನ ಆಸೆ. ಅದು ಪೂರ ಆಗ್ಬೇಕು ಅಂದ್ರೆ ಅವನ ಆಸೆ ಪಟ್ಟಂಗೆ ಅವನ್ಗೊಂದ್ ಹೆಣ್ಮಗುನ್ನ ಎತ್ಕೊಟ್ಬಿಡು. ಆಗ ಅವನಿಗೂ ಸಮಾಧಾನ ಆಯ್ತದೆ. ಅಕಸ್ಮಾತ್ ಗಂಡಾಗ್ಬಿಟ್ರೆ ಇದು ನಿಮ್ ತಾತ ಕಂಡ್ಲ ಅಂತ ನಾನ್ ಅವನಿಗೆ ಸಮಾಧಾನ ಮಾಡ್ತೀನಿ ಬಿಡು. ಆದ್ರೂ ದೇವ್ರ ತಾವ ಹೆಣ್ಣಾಗ್ಲಿ ಅಂತ ಬೇಡ್ಕೊಂಬಿಡು. ನಿಮ್ಮ ಆಸೆ ಕನ್ಸು ಈಡೇರಕ್ಕಿಲ್ಲ ಅಮ್ಮಮ್ಮ. ಯಾಕೆ ಅಂದ್ರೆ ನನ್ನ ಹೊಟ್ಟೆಯಲ್ಲಿ ಯಾವ ಮಗನು ಬೆಳಿತಿಲ್ಲ ಅಂತ ನಿಮಗೆ ಹೆಂಗ್ ಹೇಳಿ? ನೋಡೆ, ನಿನ್ ಹೊಟ್ಟೆಲಿ ನಮ್ಮ ವಂಶದ ಕುಡಿ ಬೆಳಿತಿದೆ ಅಂದಾಗ್ಲೇ ನಿನ್ ಒಳ್ಳೆ ದಿನಗಳು ಶುರುವಾದ್ವು. ನೀನ್ ಎತ್ತಮಾಕೆ ಎಲ್ಲ ಸರಿ ಹೋಯ್ತದೆ, ಸಮಾಧಾನವಾಗಿರು. ಕ್ವಾಟ್ಲೆ ಗುಡಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಕುಂಕುಮ ತಂದವನೇ, ಅಸ್ತಿ ನೀರು. ಅಪ್ಪ ಮಗ ಎಲ್ಲರೂ ನಿನ್ನ ಹೊಟ್ಟೆಯಲ್ಲಿ ಎಣ್ಣೆ ಆಗ್ಬೇಕು ಅಂತ ಆಸೆ ಪಡ್ತವ್ರೆ. ಆ ದೇವ್ರು ಅವ್ರ ಆಸೆನ ನೆರವೇರಿಸ್ಬಿಡ್ಲಿ. ಒಳ್ಳೇದಾಗ್ಲವಾ? ಯಾಕೆ ಹಿಂಗ ಅಳ್ತಾ ಕುಂತಿದ್ದಿ? ಅಳ್ದೆ ಇನ್ನೇನ್ ಮಾಡ್ಲಿ ಚಂಪಾ? ದಿನದಿಂದ ದಿನಕ್ಕೆ ನನ್ ಪಾಪದ ಹೊರೆನ ನಾನೇ ಹೆಚ್ಚು ಮಾಡ್ಕೋತಾ ಇದ್ದೀನಿ. ಮಾವಯ್ಯ, ಅಮ್ಮಮ್ಮ, ನಮ್ ಗೌಡ್ರು ನೂರಾರು ಕನ್ಸ್ ಕಟ್ಕೊಂಡು ನನ್ ಮಕ್ಕಿಗೋಸ್ಕರ ಕೆದರ್ ನೋಡ್ತಾ ಇದ್ದಾರೆ. ಆದ್ರೆ ಅವರೆಲ್ಲ ಆಸೆಗೆ ನನ್ನಿಂದ ಹಿಡ್ತು ಮೋಸ ಆಯ್ತೈತೆ. ಇದನ್ನೆಲ್ಲ ಸಹಿಸ್ಕೊಂಡು ನಿನ್ ನೋವು ನಂಗೆ ಅರ್ಥ ಆಯ್ತದ ವಿದ್ಯಕ್ಕ. ಆದ್ರೆ ಈಗ ಯಾರು ಏನ್ ಮಾಡಕ್ಕಾದದು? ಹಾಗಂದ್ಬಿಟ್ಟು 7 ದಿನ ಅಂತ ನಕ್ಕೆ ದ್ರೋಹ ಮಾಡ್ಲಿ ಚಂಪ. ಚಂಪ, ನಿಂಗೊಂದ್ ವಿಷಯ ಗೊತ್ತೇ? ನಮ್ಮ ಮಾವಯ್ಯ ಮತ್ತೆ ನಮ್ ಗೌಡ್ರು ಸತ್ತೋಗಿರೋ ನಮ್ಮತ್ತೆ ತಿರ್ಗಾ ಈ ಅಟ್ಟಿಗೆ ಬರ್ತಾರೆ ಅಂತ ಸಾನೆ ಆಸೆ ಮಾಡಿಕೊಂಡವ್ರೆ. ಅದು ಅಲ್ದೆ ನಮ್ ಗೌಡ್ರು ಅವ್ರ ಅವ್ವನೇ ಹುಟ್ಟು ಬರ್ಬೇಕು ಅಂತ ಕಣ್ಕಂಡ್ತಿ ಅವ್ರಿಗೆಲ್ಲ ಹರಕೆ ಹೊತ್ಕೋತಾವ್ರೆ. ಆದ್ರೆ ನನ್ನ ಹೊಟ್ಟೆನಲ್ಲಿ ಮಗನೇ ಇಲ್ಲ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರಿಗೆ ಹೆಂಗ್ ಸಹಿಸ್ಕೊಂಡಾರ ಚಪ್ಪ? ಈಗ ತಾನೆ ಅಮ್ಮಮ್ಮ ಅವ್ರ ಕೈಯಾರೆ ಮಾತ್ರೆ ಕೊಟ್ಟು ನಮ್ಮ ಮಗನ್ ಸಂದಾಗ್ ನೋಡ್ಕೊ ಅಂತ ಹೇಳಿದ್ರು. ಅಮ್ಮಮ್ಮ, ನಿನ್ ಹೊಟ್ಟೆನಲ್ಲಿರೋ ಮಗನೇ ನಿನ್ ಕಷ್ಟಕ್ಕೆಲ್ಲ ಪರಿಹಾರ ಅಂತ ಹೇಳಿದ್ರು. ಆದ್ರೆ ಇದು ಒಂದೇ ಒಂದ್ ವಿಷಯ ನನ್ನ ಇಡೀ ಜೀವನನ ಸರ್ವನಾಶ ಮಾಡ್ತದೆ ಅಂತ ನನಗ್ ಮಾತ್ರ ಗೊತ್ತು ಚಂಪ. ಅದ್ಕೆ ಹಿಂಗ ಹತ್ಕೊಂಡ್ ಕೂತ್ಕೊಂಡ್ರೆ ಎಲ್ಲ ಸರಿ ಹೋದದೆ. ಈಗ ನೀನ್ ತಾನೇ ಏನ್ ಮಾಡಕ್ಕಾದದ್ ಹೇಳು? ಇಲ್ಲ ಚಂಪ, ಪ್ರತಿದಿನ ಸುಳ್ಳು ಹೇಳ್ಕೊಂಡು ಜೀವನ ಪೂರ್ತಿ ನರ್ಕ ಅನುಭವಿಸೋಕ್ಕಿಂತ ಅದಕ್ಕೆ ಈಗ್ಲೇ ಹಟ್ಟಿರ್ತಾವ ಹೋಗಿ ಸತ್ಯನೆಲ್ಲ ಹೇಳಿ ಅವ್ರ ಕಾಲ್ ಕಟ್ಕೊಂಡ್ಬಿಡೋಣ ಅಂತ ಅನಿಸ್ತಾ ಇದೆ ಚಂಪ. ಅಲ್ಲ ವಿದ್ಯಕ್ಕ, ನೀನ್ ಈಟ್ ಬುದ್ಧಿವಂತೆ ಆಗಿ ಈ ತರ ಮಾತಾಡಿದ್ರೆ ಹೆಂಗೆ ಹೇಳು? ಸತ್ಯ ಯಾವಾಗ ಆಚೆ ಬರ್ಬೇಕೋ ಅವಾಗ ತನಗ್ ತಾನೇ ಬರ್ತದೆ. ಅಲ್ಲಿ ಗಂಟ ನೀನ್ ಸುಮ್ಕೆ ಇದ್ಬಿಡು ಆಟೆಯ.
ಕೈಲಾಗಿರಕ್ ಆಗ್ತಾ ಇಲ್ಲ ಚಂಪ. ಒಬ್ರು ಮುಖ ನೋಡ್ಕೊಂಡು ಮಾತಾಡೋದಕ್ಕೂ ಸ್ಯಾನೆ ಕಷ್ಟ ಆಯ್ತಾ ಇದೆ. ನನ್ ಮನ್ಸಾಕ್ಷಿ ಚಂಪ ನೋಡ್ದಂಗೆ ಪ್ರಶ್ನೆ ಮಾಡ್ತಾ ಇದೆ ಚಂಪ. ಚಂಪ ವಿದ್ಯಕ್ಕ ನೋಡು, ಯಾವಾಗ ಏನಾಯ್ತದೋ ಅದು ಹಾಗೆ ಆಯ್ತದೆ. ನೀನು ಜಾಸ್ತಿ ಚಿಂತೆ ಮಾಡಬೇಡ. ವಿದ್ಯಕ್ಕ ಇಲ್ಲಿ ಕೂತ್ಕೊಂಡು ಮಾತಾಡೋದ್ ಬೇಡ, ಬಾ ಒಳಗ್ ಹೋಗೋಣ. ಬಾ ವಿದ್ಯಕ್ಕ, ದಯವಿಟ್ಟು.